ಮಕ್ಕಳ ಮನೆಯಲ್ಲೇ ಕುಳಿತು ಚಂದನವಾಹಿನಿಯ ಸಂವೇದ ಈ ತರಗತಿಯನ್ನು ಅಭ್ಯಾಸ ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತ. 9ನೇ ತರಗತಿಯ ಸಮಾಜ ವಿಜ್ಞಾನ. ಇಲ್ಲಿ ನೋಡಿ ಮಕ್ಕಳ, ಈ ಒಂದು ಚಿತ್ರವನ್ನು ನೋಡಿ. ಈ ಚಿತ್ರವನ್ನು ನೋಡಿ, ಏನು ಇದು ಆದಿಮಾನವ ಅಲೆಮಾರಿ ಜೀವನವನ್ನು ಮಾಡ್ತಾ ಇದ್ದ. ಬೇಟೆಯಾಡುವುದು ಅವನ ಮುಖ್ಯ ಕಸುಬಾಗಿತ್ತು ಅಂತಕ್ಕಂಥದ್ದು. ಹಾಗೆ ಈ ಚಿತ್ರವನ್ನು ನೋಡಿ, ಇದನ್ನು ಏನಂತ ಊಹೆ ಮಾಡ್ತೀರಾ ನೀವು? ಇದು ನಂತರದ ಜೀವನದಲ್ಲಿ ಅವನು ವ್ಯವಸಾಯವನ್ನು ಮಾಡೋದು ಕಂಡುಹಿಡ್ಕೊಳ್ತಾನೆ. ಒಂದೆಡೆ ನೆಲೆ ನಿಂತ ಮಾನವ ವ್ಯವಸಾಯ ಮುಖ್ಯ ಕಸುಬಾಗಿ ಮಾಡೋದನ್ನು ಅಭ್ಯಾಸ ಮಾಡ್ಕೊತಾನೆ. ಅದೇ ರೀತಿ ನೋಡಿ, ಈಗ ವ್ಯವಸಾಯವನ್ನೇ ತಂತ್ರಜ್ಞಾನವನ್ನು ಬಳಸ್ಕೊಂಡು ವ್ಯವಸಾಯವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಕಲ್ತ್ಕೊಳ್ತಾನೆ. ಬೇಸಾಯದಲ್ಲಿ ತಾಂತ್ರಿಕತೆಯ ಬೆಳವಣಿಗೆ, ವಾಣಿಜ್ಯ ಬೇಸಾಯಕ್ಕೆ ಆದ್ಯತೆಯನ್ನು ನೀಡ್ತಾನೆ. ಟ್ರ್ಯಾಕ್ಟರ್ಗಳು ಮತ್ತಿತರ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ವ್ಯವಸಾಯ ಮಾಡೋದನ್ನು ಕಲಿತಾನೆ. ಹಾಗೆ ನೋಡಿ, ಇದು ಮತ್ತೊಂದು ವ್ಯವಸಾಯದ ಪದ್ಧತಿಯೇ ಆಗಿದೆ. ಇದೊಂದು ಏನು ವೈಜ್ಞಾನಿಕತೆಯನ್ನು ವ್ಯವಸಾಯದಲ್ಲಿ ಬೆಳೆಸ್ಕೊಳ್ತಾನೆ. ಇವೆಲ್ಲ ಚಿತ್ರಗಳು ನೀವು ನೋಡ್ತಾ ಇರಿ ಮಕ್ಕಳು. ಹಾಗೆ ನೋಡಿ, ಇದೊಂದು ಚಿತ್ರ ಇದೆ. ಇದು ನೋಡಿ, ಏನು ನಿಮಗೆ ಊಹೆ ಆಗುತ್ತೆ. ಈ ಚಿತ್ರಗಳನ್ನು ನೋಡೋದ್ರಿಂದ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಊಹೆ ಮಾಡ್ಕೊಳ್ಳಿ ಮಕ್ಕಳ. ನೋಡಿ, ಮೊದಲು ಎತ್ತಿನ ಗಾಡಿಯಲ್ಲಿ ಇದ್ದಂಥ ಮನುಷ್ಯ ಈಗ ರಾಕೆಟ್, ಏರೋಪ್ಲೇನ್ಗಳ ಮೂಲಕ ವ್ಯವಹರಿಸ್ತಕ್ಕಂಥದ್ದನ್ನು ಕಲ್ತಿದ್ದಾನೆ. ಅಂದರೆ ಏನು ಅಂತಂದರೆ, ಇದರಲ್ಲಿ ಬದಲಾವಣೆಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕಾಲಕಾಲಕ್ಕೆ ಅನೇಕ ಬದಲಾವಣೆಗಳನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿ ಮಕ್ಕಳ, ದೂರವಾಣಿ ಒಂದು ವ್ಯವಸ್ಥೆ ತಗೊಂಡ್ರೆ ಮೊದಲು ವಾಕಿ ಟಾಕಿಯಿಂದ ಹಿಡಿದು ಈಗಿನ ಆ್ಯಂಡ್ರಾಯ್ಡ್ ಮೊಬೈಲ್ವರೆಗೆ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದರಿಂದ ನಿಮಗೇನು ಅನಿಸುತ್ತೆ ಮಕ್ಕಳ? ಏನು ಅನಿಸುತ್ತೆ ಇದರಿಂದ? ಅಂದರೆ ಮಾನವ ಜೀವನ ಅಂತಕ್ಕಂಥದ್ದು ಅನೇಕ ಬದಲಾವಣೆಗಳಿಗೆ ಒಳಪಟ್ಟಿದೆ ಅಂತಕ್ಕಂಥದ್ದು. ಸಮಾಜಶಾಸ್ತ್ರದಲ್ಲಿರ್ತಕ್ಕಂಥ ಒಂದು ಅಧ್ಯಯನ ಮಾಡೋಣ. 9ನೇ ತರಗತಿಯ 3ನೇ ಅಧ್ಯಾಯ, ಸಾಮಾಜಿಕ ಬದಲಾವಣೆ. ಸಮಾಜಶಾಸ್ತ್ರದಲ್ಲಿ 2 ಅಧ್ಯಾಯಗಳನ್ನು ನೀವು ನೋಡಿದ್ದೀರಾ. ಕುಟುಂಬ ಮತ್ತು ಸಾಮಾಜೀಕರಣ ಅಂತಕ್ಕಂಥ 2 ಅಧ್ಯಾಯಗಳಲ್ಲಿ ಮಾನವ ಹೇಗೆ ತನ್ನ ಅಭಿವೃದ್ಧಿಯನ್ನು ಮಾಡ್ಕೊಳ್ತಾ ಬರ್ತಾನೆ, ಸಮಾಜದಲ್ಲಿ ತನ್ನ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸ್ಕೊಳ್ತಾನೆ, ಒಂದು ಮಗುವಾಗಿ ಹುಟ್ಟತಕ್ಕಂಥ ಮನುಷ್ಯ ಮುಂದೆ ಹೇಗೆ ತನ್ನ ಹಂತವಾಗಿ ಹೇಗೆ ತನ್ನ ಅಭಿವೃದ್ಧಿಯನ್ನು ಹೊಂದುತ್ತಾನೆ ಅನ್ನೋದನ್ನು ನೀವು ನೋಡಿದ್ದೀರ ಮಕ್ಕಳ. ಈ ಒಂದು ಇದರಲ್ಲಿ ಅದಕ್ಕೆ ಮುಂದುವರೆದಂಥ ಭಾಗವಾಗಿ ಅಧ್ಯಾಯ 3, ಸಾಮಾಜಿಕ ಬದಲಾವಣೆ. ನೋಡಿ ಮಕ್ಕಳ, ಎಲ್ಲರೂ ಬರವಣಿಗೆ ಮಾಡೋದಕ್ಕೆ ಪೆನ್ನು ಮತ್ತು ಪುಸ್ತಕವನ್ನು ತಗೊಳ್ಳಿ. ಇದರಲ್ಲಿ ಬರ್ತಕ್ಕಂಥ ಅನೇಕ ಅಂಶಗಳನ್ನು, ಪಾಯಿಂಟ್ಗಳನ್ನು ಬರೆದಿಟ್ಕೊಳ್ಳಿ. ಮುಂದೆ ನಿಮಗೆ ಪರೀಕ್ಷೆಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು. ಈಗ ನೋಡಿ, ಈ ಅವಧಿಯಲ್ಲಿ ನಾವು ಕಲಿಬೇಕಾದಂಥ ಅಂಶಗಳು ಯಾವ್ಯಾವ್ದು ಬಂದಿದೆ, ಈ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಅಂಶಗಳು ಯಾವ್ಯಾವುದು ಅಂತಂದರೆ, ಸಾಮಾಜಿಕ ಬದಲಾವಣೆಯ ಅರ್ಥ, ಮತ್ತೊಂದು ಸಂಘರ್ಷ, ಮತ್ತು ಹೊಂದಾಣಿಕೆ, ಸಹಕಾರ ಹಾಗೂ ಸಹಜೀವನ, ಈ ಅಂಶಗಳ ಬಗ್ಗೆ, ಮತ್ತು ಇನ್ನೊಂದು ಸ್ಪರ್ಧೆ. ಇವಿಷ್ಟು ಅಂಶಗಳನ್ನು ಈ ದಿನದ ತರಗತಿಯಲ್ಲಿ ನೀವು ಅಧ್ಯಯನ ಮಾಡ್ತೀರ ಮಕ್ಕಳ. ಇದು ಬರೆದಿಟ್ಕೊಳ್ಳಿ. ಹಾಗಾಗಿ ಒಂದೊಂದಾಗಿ ನಾವು ಈ ಅಧ್ಯಯನವನ್ನು ಮುಂದುವರಿಸೋಣ. ಈಗ ಮಕ್ಕಳ ನೋಡಿ, ಸಾಮಾಜಿಕ ಬದಲಾವಣೆಯ ಅರ್ಥ. ಸಾಮಾಜಿಕ ಬದಲಾವಣೆ ಅಂದರೆ ಏನು ಅಂತಕ್ಕಂಥದ್ದು ನೋಡಿ ಮಕ್ಕಳ. ಬದಲಾವಣೆ ಅನ್ನೋದು ಪ್ರಕೃತಿಯ ನಿಯಮ. ಇದು ಮಾನವ ಸಮಾಜದ ವಿಕಾಸವಾಗಿರುವುದೇ ಕಾಲಾನಂತರದಲ್ಲಿ ಉಂಟಾಗುವಂಥ ಜೈವಿಕ ಬದಲಾವಣೆಗಳಿಂದ. ಅನೇಕ ಬದಲಾವಣೆಗಳು, ಈಗಾಗಲೇ ನಾನು ಹೇಳಿದಾಗ ಮಗುವಾಗಿ ಹುಟ್ಟಿದಂಥ ಒಂದು ಶಿಶು ಮುಂದೆ ಬೆಳೀತಾ ಒಬ್ಬ ಮಹಾನ್ ವ್ಯಕ್ತಿ ಆಗ್ತಕ್ಕಂಥ ಒಂದು ಅಂಶ. ಅದೇ ರೀತಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದೆ ಇದ್ದಂಥ ಪದ್ಧತಿಗಳೇ ಬೇರೆ, ಈಗಿರ್ತಕ್ಕಂಥ ಪದ್ಧತಿಗಳೇ ಬೇರೆ. ಇವೆಲ್ಲವನ್ನು ನಾವು ಒಟ್ಟಾರೆ ಸಾಮಾಜಿಕ ಬದಲಾವಣೆ ಅಂತಕ್ಕಂಥದ್ದನ್ನು ನಾವು ಇದು ಮಾಡ್ತೀವಿ. ನೋಡಿ, ಶೈಕ್ಷಣಿಕ, ಆರ್ಥಿಕ, ವೈಜ್ಞಾನಿಕ ಮತ್ತು ತಾಂತ್ರಿಕ ಬದಲಾವಣೆ. ಶೈಕ್ಷಣಿಕವಾಗಿ ಬದಲಾವಣೆ ಆಗಿದೆ. ಹಿಂದೆ ಅಕ್ಷರಾಭ್ಯಾಸವೇ ಇರಲಿಲ್ಲ ಹಿಂದಿನ ಒಂದು ಹಂತದಲ್ಲಿ. ನಂತರ ಅಭ್ಯಾಸವನ್ನು ಮಾಡ್ತಾ ಹೋಗ್ತಾನೆ. ಮಾಡ್ತಾ ಈ ಒಂದು ಅತ್ಯಂತ ಉನ್ನತವಾದಂಥ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ಅದೇ ರೀತಿ ಆರ್ಥಿಕವಾದಂಥ ಸ್ಥಿತಿ, ವೈಜ್ಞಾನಿಕವಾದಂಥ ಒಂದು ಪರಿಸ್ಥಿತಿ, ತಾಂತ್ರಿಕತೆ, ಇವೆಲ್ಲ ಆವಿಷ್ಕಾರಗಳಿಂದಾಗಿ ಮಾನವನ ಜೀವನದಲ್ಲಿ ಉಂಟಾದ ಬದಲಾವಣೆಯೇ ಸಾಮಾಜಿಕ ಬದಲಾವಣೆ. ಈ ಸಾಮಾಜಿಕ ಬದಲಾವಣೆ ಅಂದರೆ ಕೇವಲ ಒಂದು ಸಮಾಜದ್ದಲ್ಲ, ಶೈಕ್ಷಣಿಕ, ಆರ್ಥಿಕ, ವೈಜ್ಞಾನಿಕ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಂದ ಏನೇನು ಮಾನವನ ಜೀವನದಲ್ಲಿ ಬದಲಾವಣೆ ಆಗಿದೆಯೋ ಇವೆಲ್ಲವನ್ನು ಒಟ್ಟಾರೆ ನಾವು ಹೇಳ್ತೀವಿ ಸಾಮಾಜಿಕ ಬದಲಾವಣೆ ಅಂತೇಳಿ. ಹಾಗೆ ನೋಡಿ, ಸಾಮಾಜಿಕ ಬದಲಾವಣೆಯ ಮೂಲಗಳು. ಸಾಮಾಜಿಕ ಬದಲಾವಣೆಯ ಮೂಲಗಳು 2 ಮೂಲಗಳನ್ನು ನಾವು ಕಾಣ್ಬೋದು. ಸಾಮಾಜಿಕ ಬದಲಾವಣೆಯಲ್ಲಿ 2 ಮೂಲಗಳನ್ನು ಕಾಣ್ಬೋದು. ಒಂದು ಪ್ರಾಕೃತಿಕ, ಅಂದರೆ ಪ್ರಕೃತಿದತ್ತವಾಗಿ ನೇಚರಿಂದ ಬಂದಿರತಕ್ಕಂಥ ಕಾರಣಗಳು. ಇನ್ನೊಂದು ಮಾನವ ನಿರ್ಮಿತ ಕಾರಣಗಳು. ನಾವು 2 ವಿಧವಾಗಿ ನಾವು ಮಾಡ್ತೀವಿ. ಒಂದು ಪ್ರಕೃತಿಯಿಂದ ಆಗಿರ್ತಕ್ಕಂಥ ಅನೇಕ ಬದಲಾವಣೆಗಳನ್ನು ನಾವು ಕಾಣ್ತೀವಿ ಕಾಲ ಹಂತಕ್ಕೂ.
ಅದೇ ರೀತಿ ಮಾನವ ತನ್ನ ಅನುಕೂಲಕ್ಕಾಗಿ ಬೇರೆ 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 ಆವಿಷ್ಕಾರಗಳನ್ನು ಮಾಡ್ತಾ ಹೋಗಬೇಕಾದ್ರೆ ಅನೇಕ ಬದಲಾವಣೆಗಳನ್ನು ಕಾಣ್ತಾ ಹೋಗಿದ್ದಾನೆ. ಆ ಎರಡು ಕಾರಣಗಳನ್ನು ಒಂದೊಂದಾಗಿ ಅಧ್ಯಯನ ಮಾಡೋಣ ಮಕ್ಕಳ. ನೋಡಿ, ಪ್ರಾಕೃತಿಕ ಕಾರಣಗಳು ಅಂತ ಅಂದಾಗ ನೋಡಿ ಏನು ಪ್ರಾಕೃತಿಕ ಕಾರಣಗಳಿರ್ಬೋದು. ಒಂದು ಭೂಕಂಪ. ಪ್ರಕೃತಿ ವಿಕೋಪಗಳಲ್ಲಿ ಭೂಕಂಪ ಅನ್ನೋದು ಒಂದು ಪ್ರಾಕೃತಿಕ ಬದಲಾವಣೆ. ಭೌಗೋಳಿಕ ಪರಿಸ್ಥಿತಿಯೇ ಬದಲಾವಣೆ ಆಗ್ತದೆ. ವಾಸಸ್ಥಳದ ಅಥವಾ ವ್ಯವಸಾಯ ಇರ್ಬೋದು, ಯಾವುದೇ ಒಂದು ವ್ಯವಸ್ಥೆ ಇರ್ಬೋದು, ಅದರಿಂದ ಬದಲಾವಣೆ ಆಗ್ತದೆ, ಪ್ರಾಕೃತಿಕ ಬದಲಾವಣೆ ಆಗ್ತದೆ ಅಂತಕ್ಕಂಥದ್ದು ಒಂದು ಭೂಕಂಪ. ಮತ್ತೊಂದು ನೋಡಿ ಪ್ರವಾಹ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಪ್ರತಿನಿತ್ಯ ಈ ಮಳೆಗಾಲದಲ್ಲಿ ಕಳೆದ 2 ವರ್ಷಗಳಿಂದ ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ಮತ್ತು ಕೊಡಗಿನ ಕಡೆ ಪ್ರವಾಹ ಬಂದು ಅನೇಕ ಮನೆಗಳು, ಅನೇಕ ವ್ಯವಸ್ಥೆಗಳು, ನಮ್ಮಲ್ಲಿ ಏನೇನು ವ್ಯವಸ್ಥೆ ಇದೆ ಎಲ್ಲ ಹೋಗ್ತಾ ಇದೆ. ಹಾಗೆ ಮತ್ತೊಂದು ಜಾಗತಿಕ ತಾಪಮಾನದಿಂದ ಪ್ರಕೃತಿಯ ಮೇಲೆ ಅನೇಕ ಬದಲಾವಣೆಗಾಗ್ತದೆ. ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಭೂಮಿಯಲ್ಲಿ ಇರ್ತಕ್ಕಂಥ ಅನೇಕ ವಸ್ತುಗಳನ್ನು ಬಳಸ್ತಾ ಇರೋದ್ರಿಂದ ಅದು ಜಗತ್ತಿನ ತಾಪಮಾನದ ಮೇಲೆ ಅನೇಕ ಬದಲಾವಣೆಗಳಾಗಿ ಇರ್ತಕ್ಕಂಥ ಪರಿಸರದಲ್ಲಿ ಬದಲಾವಣೆ ಆಗ್ತದೆ. ಹಾಗೆ ನೋಡಿ, ಹೀಗೆ ನೋಡಿ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ, ಪ್ರತಿದಿನ ನಾವು ಎಲ್ಲಿ ಹೋಗ್ಬೇಕಾದ್ರೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದೀವಿ. ಯಾತಕ್ಕೆ? ಇದು ಪ್ರಕೃತಿಯ ಒಂದು ವಿಕೋಪವೇ. ವೈರಸ್ ಅಥವಾ ಬೇರೆ ಬೇರೆ ಯಾವುದೋ ಒಂದು ರೋಗಾಣುಗಳು ನಮ್ಮ ಜೀವದಲ್ಲಿ ಸೇರ್ಕೊಳ್ಳೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ಆರೋಗ್ಯದಲ್ಲಿ ಬದಲಾವಣೆ ಆಗ್ತದೆ, ವ್ಯತ್ಯಾಸ ಆಗ್ತದೆ. ಹಾಗಾಗಿ ಏನಾಗ್ತಾ ಇದ್ದೀವಿ, ಇದು ಒಂದು ಉದಾಹರಣೆ. ನಮ್ಮ ಪ್ರಕೃತಿಯನ್ನು ಹಾಳು ಮಾಡೋದ್ರಿಂದ ನಮ್ಮ ಜೀವನದಲ್ಲೂ ಬದಲಾವಣೆ ನಾವು ಮಾಡ್ಕೊಳ್ಬೇಕಾಗ್ತದೆ ಅಂತ. ಇಷ್ಟು ದಿನ ಸ್ವಚ್ಛಂದವಾಗಿ ಓಡಾಡ್ತಾ ಇದ್ದಂಥ ನಾವು ಎಲ್ಲೋದ್ರೂ ನಾವು ಮುಖ ಮುಚ್ಕೊಂಡು ಓಡಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿದೆ ಅಂತಕ್ಕಂಥದ್ದು. ನೋಡಿ, 2 ಮೂಲಗಳಲ್ಲಿ ಮಾನವ ನಿರ್ಮಿತ ಕಾರಣಗಳು. ಇದುವರೆಗೂ ನೀವು ನೋಡಿದ್ದು ಪ್ರಕೃತಿಯ ನಿರ್ಮಿತ ಕಾರಣಗಳನ್ನು ನೀವು ನೋಡಿದ್ರಿ. ಈಗ ಮಾನವ ನಿರ್ಮಿತ ಕಾರಣಗಳು. ನೋಡಿ, ಏನು ಮಾನವ ನಿರ್ಮಿತ? ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಅನೇಕ ಪದ್ಧತಿಗಳನ್ನು ಜಾರಿಗೆ ತಂದಿದ್ದಾನೆ. ಅದೇನು ಗುಲಾಮಗಿರಿ ಇರ್ಬೋದು, ಜೀತ ಪದ್ಧತಿ ಇರ್ಬೋದು, ಮಹಿಳಾ ಹಕ್ಕುಗಳ ವಿರುದ್ಧ ಶೋಷಣೆ ಇರ್ಬೋದು, ಮಹಿಳಾ ಶೋಷಣೆ ಇರ್ಬೋದು, ದಲಿತರ ಶೋಷಣೆ ಇರ್ಬೋದು, ಇವುಗಳನ್ನು ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಇವುಗಳ ಒಂದು ವ್ಯತ್ಯಾಸದಿಂದ ನಮ್ಮಲ್ಲೇನಾಗ್ತದೆ, ಆಡಳಿತದಲ್ಲಿ ಬದಲಾವಣೆ ಆಗ್ತಾ ಹೋಗ್ತಾ ಇದೆ. ಹಿಂದೆ ಇದ್ದಂಥ ಒಂದು ಗುಲಾಮಗಿರಿ ಪದ್ಧತಿಯನ್ನು ಈಗ ನಾವು ಎಲ್ಲ ಕಡೆನೂ ಕಡಿಮೆ ಮಾಡ್ತಾ ಇದ್ದೀವಿ. ಯಾಕಂದರೆ ಮಾನವ ಜೀವಿ ಸ್ವತಂತ್ರ, ಸಮಾನತೆ ಎಲ್ಲರಿಗೂ ಇರಬೇಕು ಅಂತಕ್ಕಂಥದ್ದು. ಅದೇ ರೀತಿ ಮಹಿಳೆಯರ ಶೋಷಣೆಯನ್ನು ವಿರುದ್ಧ ಹೋರಾಟಗಳನ್ನು ಮಾಡಿ ಮಹಿಳೆಯರಿಗೆ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನಗಳಲ್ಲಿ ನಾವು ನೋಡ್ತೀವಿ. ಅದೇ ರೀತಿ ದಲಿತರಿಗೆ ಮತ್ತು ನಾಗರಿಕ ಹಕ್ಕುಗಳನ್ನು ನೀಡಿರ್ತಕ್ಕಂಥದ್ದು, ಹೊಸ ಹೊಸ ಕಾನೂನುಗಳು, ಆಡಳಿತ ವ್ಯವಸ್ಥೆಗಳು ಬದಲಾವಣೆ ಆಗಿರ್ತಕ್ಕಂಥದ್ದು. ಹಿಂದೆ ರಾಜರ ಕಾಲ ಇದ್ದಂಥ ಒಂದು ವ್ಯವಸ್ಥೆಯೇ ಬೇರೆ, ಸರ್ವಾಧಿಕಾರಿಗಳ ವ್ಯವಸ್ಥೆಯೇ ಬೇರೆ. ಆದರೆ ಈಗ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರು ಅಂತಕ್ಕಂಥ ಭಾವನೆಗಳು, ಕಾನೂನುಗಳು ಬದಲಾವಣೆ ಆಗ್ತದೆ, ಆಡಳಿತ ವ್ಯವಸ್ಥೆ ಬದಲಾವಣೆ ಆಗ್ತಾಯಿದೆ. ಇದು ಮನುಷ್ಯ ನಿರ್ಮಿತವಾದಂಥ ಒಂದು ವ್ಯವಸ್ಥೆಯಲ್ಲಿ ಕಂಡು ಬರ್ತಕ್ಕಂಥ ಬದಲಾವಣೆಗಳು. ಮಕ್ಕಳ ನೋಡಿ, ಮೇ ವೈಕರ್ ಅಂತಕ್ಕಂಥವ್ರು ನೀಡಿರ್ತಕ್ಕಂಥ ಒಂದು ವ್ಯಾಖ್ಯಾನ ಪ್ರಕಾರ ಅವ್ರು ಹೇಳ್ತಕ್ಕಂಥದ್ದು ಏನು ಅಂದರೆ, ಸಾಮಾಜಿಕ ಸಂಬಂಧಗಳಲ್ಲಾಗುವಂಥ ಬದಲಾವಣೆಯೇ ಸಾಮಾಜಿಕ ಬದಲಾವಣೆ ಅಂತೇಳಿ ಮೇ ಕೈವರ್ ಅಂತಕ್ಕಂಥವ್ರು ಹೇಳಿರ್ತಕ್ಕಂಥ ಒಂದು ವ್ಯಾಖ್ಯೆ. ಅದೇ ರೀತಿ ನೋಡಿ, ಸಾಮಾಜಿಕ ಬದಲಾವಣೆಯ ಲಕ್ಷಣಗಳು. ಸಾಮಾಜಿಕ ಬದಲಾವಣೆ ಅನೇಕ ಲಕ್ಷಣಗಳನ್ನು ಹೊಂದಿದೆ. ಏನೇನು ಅಂತಂದರೆ, ಒಂದು, ಸಾಮಾಜಿಕ ಬದಲಾವಣೆಯು ನಿರಂತರವಾದದ್ದು. ಅದೇ ರೀತಿ ಸಾರ್ವತ್ರಿಕವಾದದ್ದು. ಸಾಮಾಜಿಕ ಬದಲಾವಣೆಯ ರೂಪ ಮತ್ತು ಗತಿ ಒಂದೇ ರೀತಿಯಲ್ಲಿ ಇರುವುದಿಲ್ಲ. ಅಂದರೆ ಬದಲಾವಣೆ ರೂಪದಲ್ಲಾಗಲಿ ಅಥವಾ ಗತಿ ಅಂದರೆ ವೇಗದಲ್ಲಾಗಲಿ ಒಂದೇ ರೀತಿ ಆಗೋದಿಲ್ಲ. ಅದೇ ರೀತಿ ಸಾಮಾಜಿಕ ಪ್ರಕ್ರಿಯೆಗಳು ಸರಪಳಿ ಮತ್ತು ಸಾಮಾಜಿಕ ಬದಲಾವಣೆಗಳನ್ನು ಸೃಷ್ಟಿ ಮಾಡುತ್ತದೆ. ಹಾಗಾಗಿ ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ಪ್ರಕ್ರಿಯೆಗಳನ್ನು 4 ವಿಧವಾಗಿ ವಿಭಾಗಿಸ್ಬೋದು. ಸಮಾಜಶಾಸ್ತ್ರಜ್ಞರಾದಂಥ ಪಾರ್ಕ್ ಮತ್ತು ಬರ್ಗೆಸ್ ಅಂತಕ್ಕಂಥವರು ಈ ಸಾಮಾಜಿಕ ಪ್ರಕ್ರಿಯೆಯನ್ನು 4 ವಿಧಗಳಲ್ಲಿ ವಿವರಿಸ್ತಾ ಹೋಗ್ತಾರೆ. ಅದನ್ನು ಒಂದೊಂದಾಗಿ ನೋಡೋಣ ಮಕ್ಕಳ, ಬರ್ಕೊಳ್ಳಿ ಎಲ್ಲರೂ. ನೋಡಿ, ಒಂದು ಏನು ಸಾಮಾಜಿಕ ಚರ್ಚೆಗೆ ಒಳಪಡುವಂಥ ಸಾಮಾಜಿಕ ಪ್ರಕ್ರಿಯೆಯ ಪ್ರಕಾರಗಳೆಂದರೆ, ಮೊದಲನೇದು ಸಂಘರ್ಷ. ಬರ್ಕೊಳ್ಳಿ ಮಕ್ಕಳ, ಇದನ್ನು ಪ್ರಕ್ರಿಯೆಗಳು 4 ಪ್ರಕ್ರಿಯೆಗಳನ್ನು ಬರ್ಕೊಳ್ಳಿ. ಸಂಘರ್ಷ ಮತ್ತು ಹೊಂದಾಣಿಕೆ, 3ನೇದು ಸಹಕಾರ, 4ನೇದು ಸಹಜೀವನ, ಮತ್ತು ನೋಡಿ 5ನೇದು. ಯಾಕೆ ಇದು 5ನೇದು? ಅವರು 4 ಅಂತ ಹೇಳಿದ್ದಾರೆ, ಮತ್ತು ಸ್ಪರ್ಧೆ ಅನ್ನೋದನ್ನು ಮುಂದೆ ಸೇರಿಸ್ತಾ ಹೋಗ್ತಾರೆ. ಹಾಗಾಗಿ ಒಟ್ಟು 5 ಅಂತ ಇಟ್ಕೋಬೇಕು. ಇದ್ರ ಪ್ರಕಾರ 4 ಆದ್ರೂ ಸ್ಪರ್ಧೆ ಅನ್ನೋದು ಸಹ ಸಾಮಾಜಿಕ ಪ್ರಕ್ರಿಯೆ ಅಂತಕ್ಕಂಥದ್ದು. ಹಾಗಾಗಿ 5 ಪ್ರಕ್ರಿಯೆಗಳನ್ನು ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗ್ತದೆ. ಮತ್ತು ಇದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸಂಘರ್ಷ ಅಂದ್ರೇನು, ಹೊಂದಾಣಿಕೆ ಅಂದ್ರೇನು,
ಸಹಕಾರ ಅಂದ್ರೇನು, ಸಹಜೀವನ ಅಂದ್ರೇನು, ಸ್ಪರ್ಧೆ ಯಾವ ರೀತಿ ಮನುಷ್ಯನಲ್ಲಿ ಬದಲಾವಣೆಗಳನ್ನು ತರ್ತಾ ಇದೆ, ಇವೆಲ್ಲವೂ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಅಂಶಗಳು. ನೋಡಿ, ಮೊದಲನೇದು ಸಂಘರ್ಷ. ಸಂಘರ್ಷ ಅಂದ್ರೇನು ಮಕ್ಕಳ? ಸಂಘರ್ಷವು ಸಾಮಾಜಿಕ ಬದಲಾವಣೆಯಲ್ಲಿ ಅತ್ಯಂತ ಮುಖ್ಯವಾದ ತೀವ್ರ ಸ್ವರೂಪದ ಸಾಮಾಜಿಕ ಪ್ರಕ್ರಿಯೆ. ಸಂಘರ್ಷ ಅಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಬದಲಾವಣೆಯ ತರೋದಕ್ಕೆ ಆಗಿರತಕ್ಕಂಥ ತೀವ್ರ ಸ್ವರೂಪದ ಸಾಮಾಜಿಕವಾದಂಥ ಪ್ರಕ್ರಿಯೆ ಆಗಿದೆ. ಇದು ಮೊದಲನೇ ಪ್ರಕ್ರಿಯೆ. ಸಂಘರ್ಷ ಅಂದ್ರೇನು ನೋಡಿ, ಒಂದು ತಂಡ ಅಥವಾ ಗುಂಪು ತನ್ನ ಉದ್ದೇಶಗಳನ್ನು ಸಾಧಿಸಲು ನಡೆಸುವ ತಿಕ್ಕಾಟಗಳೆಲ್ಲವೂ ಸಾಮಾಜಿಕ ಸಂಘರ್ಷಗಳು. ಈಗ ಒಂದು ಕಬಡ್ಡಿ ತಂಡ ತಾನು ಗೆಲ್ಲಬೇಕು ಅಂತೇಳಿ ಏನೆಲ್ಲ ತಂತ್ರಗಳನ್ನು ಮಾಡ್ತದೆ, ಏನೆಲ್ಲ ಸೌಲಭ್ಯಗಳನ್ನು ಅದು ಬಳಸ್ಕೊಳ್ಳುತ್ತೆ, ಯಾತಕ್ಕೋಸ್ಕರ ಬೇರೆ ಎದುರಾಳಿಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಆ ತಂಡಕ್ಕೆ ಇರತಕ್ಕಂಥ ಮನೋಭಾವನೆ. ಹಾಗಾಗಿ ಇದನ್ನು ನಾವು ಸಂಘರ್ಷ ಅಂತ ನಾವು ಕರಿತೀವಿ. ಜಗಳ ಅನ್ನೋದಕ್ಕಿಂತ ಸಂಘರ್ಷ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರ್ತದೆ. ಇಲ್ಲಿ ಉದ್ದೇಶ ಏನು ಅಂತಂದರೆ ತಾನು ಗೆಲ್ಲಬೇಕು ಅನ್ನೋದು ಆ ಒಂದು ತಂಡದ ಉದ್ದೇಶವಾಗಿರ್ತದೆ. ನೋಡಿ, ಸ್ಪರ್ಧೆಗೆ ಒಂದು ಉದಾಹರಣೆಗೆ ಇದು ಕೊಡ್ಬೋದು, ಸಂಘರ್ಷಕ್ಕೆ ಉದಾಹರಣೆ. ಯಾಕಂದರೆ ಬ್ರಿಟಿಷರು ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಭಾರತದ ಅವನತಿಗೆ ಅವರು ಕಾರಣರಾಗ್ತಾರೆ. ಅದನ್ನು ವಿರೋಧಿಸಿ ಸ್ವತಂತ್ರವನ್ನು ಪಡೆಯೋದಕ್ಕೋಸ್ಕರ ಭಾರತದಲ್ಲಿ ಸ್ವತಂತ್ರ ಹೋರಾಟ ನಡೀತದೆ. ನೋಡಿ, ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಇದರಲ್ಲಿ ನಾಯಕತ್ವವನ್ನು ವಹಿಸಿ ಸ್ವತಂತ್ರ ಹೋರಾಟದಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಇದು ಸಂಘರ್ಷಕ್ಕೆ ಒಂದು ಉದಾಹರಣೆ. ಇಂಥದ್ದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಘರ್ಷಗಳು ನಡೆದಿರ್ತಕ್ಕಂಥದ್ದನ್ನು ಉದಾಹರಣೆಯಾಗಿ ನಾವು ತಗೊಳ್ಬೋದು. ಒಂದು ಆಟದ ಸಂದರ್ಭ ಇರ್ಬೋದು, ಒಂದು ರಾಜಕೀಯದ ಸಂದರ್ಭ ಇರ್ಬೋದು, ಯಾವುದೇ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಂಥ ಸಂಘರ್ಷಗಳನ್ನು ನಾವು ದಿನನಿತ್ಯ ಎದುರುಗಾಣೋದನ್ನು ನಾವು ಕಾಣ್ಬೋದಾಗಿದೆ. ಅದೇ ರೀತಿ ಮಹಿಳೆಯರ ಶೋಷಣೆಯ ವಿರುದ್ಧ ಹೋರಾಟ. ಸಂಘರ್ಷಗಳು ಯಾವ್ಯಾವ ರೀತಿ ಇತ್ತು ಅನ್ನೋದಕ್ಕೆ ಮಹಿಳೆಯರ ಶೋಷಣೆಯ ವಿರುದ್ಧದ ಹೋರಾಟಗಳು, ಮತ್ತು ಮಕ್ಕಳ ಹಕ್ಕು ಮತ್ತು ದಲಿತ ಹಕ್ಕುಗಳಿಗಾಗಿ ಇಡೀ ಸಮಾಜದಲ್ಲಿ ಹೋರಾಟ. ಅಂದರೆ ಯಾವುದೋ ಒಂದು ಮಗುವಿನ ಹಕ್ಕಿಗಾಗಿ ಸಮಾಜವೇ ಹೋರಾಟವನ್ನು ಮಾಡ್ತಂಥದ್ದು, ದಲಿತರ ಹಕ್ಕುಗಳಿಗಾಗಿ ಇಡೀ ಸಮಾಜವೇ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು, ಮಹಿಳೆಯರ ಹಕ್ಕುಗಳಿಗಾಗಿ ಸಮಾಜವೇ ಇಡೀ ಸಮಾಜ ಹೋರಾಟವನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಸಂಘರ್ಷಗಳಿಗೆ ಉದಾಹರಣೆ ನಾವು ಕೊಡ್ಬೋದು. ನೋಡಿ, ಇದು ಹಕ್ಕುಗಳನ್ನು ಪ್ರತಿಪಾದಿಸುವ ಸಂಘರ್ಷ. ಇವು ಹೋರಾಟಗಳು ಸಂಘರ್ಷಗಳಿಗೆ ಉದಾಹರಣೆಯಾಗಿದೆ. ನೋಡಿ, ಅದೇ ರೀತಿ ಹ್ಯೂಮನ್ ರೈಟ್, ಮಕ್ಕಳ ಹಕ್ಕು ಮತ್ತು ಮಾನವೀಯ ಹಕ್ಕು, ಇದು ಹ್ಯೂಮನ್ ರೈಟ್ಗೋಸ್ಕರ ನಡೆದಿರ್ತಕ್ಕಂಥ ಹೋರಾಟಗಳು. ನೋಡಿ, ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದು. ನೋಡಿದು ಹ್ಯೂಮನ್ ರೈಟ್ಸ್ ಡೇ ಅಂತ ಹೇಳಿ ಡಿಸೆಂಬರ್ 10, 1948 ವಿಶ್ವಸಂಸ್ಥೆ ಹ್ಯೂಮನ್ ರೈಟ್ಸ್ನ ಜಾರಿಗೆ ತರುತ್ತೆ. ಅದಕ್ಕೆ ಡಿಸೆಂಬರ್ 10ನ ಪ್ರತಿ ವರ್ಷ ನಾವು ಹ್ಯೂಮನ್ ರೈಟ್ಸ್ ಡೇ ಅಂತೇಳಿ ನಾವು ಆಚರಣೆ ಮಾಡ್ತೇವೆ. ನೋಡಿ, ಎರಡನೇದು ಹೊಂದಾಣಿಕೆ. ಅಂದರೆ ಏನೇ ಸಂಘರ್ಷಗಳು ನಮ್ಮ ಜೀವನದಲ್ಲಿದ್ದರೂ, ಏನೇ ಸಮಸ್ಯೆಗಳು ನಮ್ಮ ಜೀವನದಲ್ಲಿದ್ದರೂ ನಾವು ಒಂದಾಗಿ ಬಾಳಬೇಕಾಗ್ತದೆ. ಯಾಕಂದರೆ ಈ ಜಗತ್ತಿನಲ್ಲಿ ನಾವು ಬದುಕಿರುವವರೆಗೂ ಒಬ್ರಿಗೊಬ್ಬರು ಹೊಂದಾಣಿಕೆಯಿಂದ ಇರಬೇಕಾಗ್ತದೆ. ಅದು ಎರಡನೇ ಒಂದು ಪ್ರಕ್ರಿಯೆ, ಮನುಷ್ಯನಲ್ಲಿರ್ತಕ್ಕಂಥ ಪ್ರಕ್ರಿಯೆ. ನೋಡಿ, ಆಯಾ ಸಮಾಜದಲ್ಲಿರುವ ವ್ಯಕ್ತಿಗಳು ಮತ್ತು ಗುಂಪುಗಳು ತಮ್ಮಲ್ಲಿರುವ ವಿಚಾರಗಳ ಆಧಾರದಲ್ಲಿ ಕೆಲವು ನಿಲುವುಗಳಿಗೆ ಬಂದಿರುತ್ತಾರೆ, ಒಂದು ನಿಲುವನ್ನು ಇಟ್ಕೊಂಡಿರ್ತಾರೆ, ನಿಯಮಗಳನ್ನು ಇಟ್ಕೊಂಡಿರ್ತಾರೆ. ಆ ನಿಲುವುಗಳು ಅನೇಕ ಬಗೆಯ ತಿಕ್ಕಾಟಗಳನ್ನು ಉಂಟು ಮಾಡ್ತದೆ. ನೆಮ್ಮದಿಯಿಂದ ಬಾಳಬೇಕು ಅಂತಂದರೆ ಒಂದಾಗಿ ಬಾಳಬೇಕಾಗ್ತದೆ, ಅದಕ್ಕೆ ಹೊಂದಾಣಿಕೆ. ನೋಡಿ, ಇರುವೆಗಳು ಒಂದು ಉದಾಹರಣೆ, ನಾನು ಇರುವೆ ಚಿತ್ರನ ಕೊಟ್ಟಿದ್ದೀನಿ. ಎಷ್ಟು ಹೊಂದಾಣಿಕೆಯಿಂದ ಇರ್ತವೆ ಅಂತಂದರೆ ಎಲ್ಲೇ ಹೋದ್ರೂ ಒಂದಕ್ಕೊಂದು ಜೊತೇಲಿ ಹೋಗ್ತವೆ, ಜೊತೇಲಿ ಬರ್ತವೆ. ಒಂಟಿಯಾದ್ರೂ ಹುಡುಕಾಡ್ಕೊಂಡು ಹೋಗಿ ತನ್ನ ಗೂಡನ್ನು ಸೇರಿಕೊಳ್ತದೆ. ಹೊಂದಾಣಿಕೆಗೆ ಉದಾಹರಣೆಯಾಗಿ ಇರುವೆಗಳನ್ನು ನಾವು ತಗೊಳ್ಬೋದು ಅಂತಕ್ಕಂಥದ್ದು. ನೋಡಿ, ಫ್ರೆಂಡ್ಶಿಪ್ ಅಲ್ವಾ, ಹೊಂದಾಣಿಕೆ. ಒಬ್ರಿಗೊಬ್ರು ಹೊಂದಾಣಿಕೆ ಇದ್ದರೆ ಜೀವನ ಸುಖಕರ. ಅವರೇ ಒಬ್ರಿಗೊಬ್ರು ವಿರೋಧಿಗಳಾದರೆ ಒಬ್ರಿಗೊಬ್ಬರು ನರಕ ಕಾಣ್ತಕ್ಕಂಥ ಜೀವನ ಆಗ್ತದೆ. ನೋಡಿ, ಫ್ರೆಂಡ್ಶಿಪ್ ಇದು ನೋಡಿ, ಹೊಂದಾಣಿಕೆ ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ನೋಡಿ, ಮೂರನೇದು ಸಹಕಾರ. ಇದುವರೆಗೂ ನೀವು ಸಂಘರ್ಷ ನೋಡಿದ್ರಿ, ಹೊಂದಾಣಿಕೆ ನೋಡಿದ್ರಿ, ಇದು ಸಹಕಾರ. ಹೊಂದಾಣಿಕೆಗೂ ಸಹಕಾರಿಗೂ ವ್ಯತ್ಯಾಸ ಇದೆ. ಸಹಕಾರ ಒಬ್ರಿಗೊಬ್ಬರು ಕೋಆಪ್ರೇಷನ್ ಅಂತ ನಾವು ಹೇಳ್ತೀವಲ್ಲ, ಮಾಡ್ತಕ್ಕಂಥದ್ದು. ಸಮಾಜದಲ್ಲಿ ಬಹುತೇಕ ಸಾಮಾಜಿಕ ಸಂಬಂಧಗಳು ಕೊಡುವೆ ಅಂದರೆ ಕೊಡೋದು ತಗೊಳ್ಳೋದು ಅಂತ, ಕೊಳ್ಳುವಿಕೆಯಲ್ಲಿ ನಡೀತದೆ. ಹಾಗಾಗಿ ಅದನ್ನ ಸಹಕಾರ ಮನೋಭಾವ ಅಂತ ಕರಿತೀವಿ. ನೋಡಿ, ಇದರಲ್ಲಿ 2 ವಿಧ ಇದೆ. ಸಹಕಾರದಲ್ಲಿ 2 ವಿಧ. ಮಕ್ಕಳ ಬರ್ಕೊಳ್ಳಿಯಲ್ಲಿ ಸಹಕಾರದಲ್ಲಿ 2 ವಿಧದ ಸಹಕಾರವನ್ನು ನಾವು ನೋಡ್ತೀವಿ. ಒಂದು ಪ್ರತ್ಯಕ್ಷ ಸಹಕಾರ ಅಂತೇಳಿ, ಮತ್ತೊಂದು ಪರೋಕ್ಷ ಸಹಕಾರ. ಸಹಕಾರದಲ್ಲಿ 2 ವಿಧ. ಒಂದು ಪ್ರತ್ಯಕ್ಷವಾಗಿ ನಾವು ಸಹಕಾರವನ್ನು ನೀಡ್ತಕ್ಕಂಥದ್ದು, ಮತ್ತೊಂದು ಪರೋಕ್ಷರವಾಗಿ ನಮ್ಗೆ ಗೊತ್ತಿಲ್ಲದೇ ನಾವು ಬೇರೆಯವ್ರಿಗೆ ಸಹಕಾರವನ್ನು ಮಾಡ್ತಾ ಇರ್ತೀವಿ. ಈ ಥರ 2 ವಿಧದ ಸಹಕಾರಗಳಿರ್ತದೆ. ಬರ್ಕೊಳ್ಳಿ ಮಕ್ಕಳ. ನೋಡಿ, ಪ್ರತ್ಯೇಕ ಸಹಕಾರಕ್ಕೆ ಒಂದು ಉದಾಹರಣೆ
ಏನಂತಂದರೆ ಶಿಕ್ಷಕನಾದಂಥವನು ಒಂದು ಮಗು ಶಾಲೆಯಲ್ಲಿ ಕಲಿಯಬೇಕಾದ್ರೆ ಆ ಮಗು ಕಲಿಯುತ್ತಿರುವಾಗ ಬೋಧಿಸುವ ಶಿಕ್ಷಕರು ಆ ಮಗುವಿನ ಕಲಿಕೆಗೆ ಪ್ರತ್ಯೇಕವಾಗಿ ಸಹಕರಿಸ್ತಾರೆ. ಅಂದರೆ ಆ ಈ ಹೇಳ್ಕೊಡೋದಿರ್ಬೋದು, ಬುದ್ಧಿ ಹೇಳ್ಕೊಡೋದು, ಪ್ರತಿಯೊಂದೂ ಶಿಕ್ಷಕನಾದವನು ಮಗುವಿಗೆ ನೇರವಾಗಿ ಸಹಕಾರವನ್ನು ಮಾಡ್ತಾನೆ. ಅದಕ್ಕೆ ಉದಾಹರಣೆ ಶಿಕ್ಷಕ ಅಂತಕ್ಕಂಥ ಇಟ್ಕೊಳ್ಳಿ. ಪ್ರತ್ಯಕ್ಷ ಸಹಕಾರಕ್ಕೆ ಉದಾಹರಣೆ ಶಿಕ್ಷಕರು ಅನ್ನೋದನ್ನು ಉದಾಹರಣೆಗೆ ಇಟ್ಕೊಳ್ಳಿ. ಶಿಕ್ಷಕನಾದಂಥವನು ಮಗುವಿನ ಕಲಿಕೆಯಲ್ಲಿ ನೇರವಾಗಿ ಸಹಕಾರವನ್ನು ಮಾಡ್ತಾನೆ ಅಂತಕ್ಕಂಥದ್ದು. ನೋಡಿ ಮಕ್ಕಳಲ್ಲಿ ಮಗುವಿನ ಕಲಿಕೆಗೆ ಶಿಕ್ಷಕ ನೇರವಾಗಿ ಸಹಕಾರವನ್ನು ಮಾಡ್ತಾ ಇರೋದಕ್ಕೆ ಉದಾಹರಣೆ ನೋಡಿ. ವಿದ್ಯಾರ್ಥಿಗಳಿಗೆ ಚುನಾವಣಾ ಪ್ರಕ್ರಿಯೆ ಪ್ರಾತ್ಯಕ್ಷಿಕೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಸುದ್ದಿ ಇದು. ಅಂದರೆ ಒಬ್ಬ ಶಿಕ್ಷಕನಾದಂಥವರು ಮಗುವಿಗೆ ಚುನಾವಣಾ ಪ್ರಕ್ರಿಯೆಯನ್ನು ಶಾಲೆಯಲ್ಲಿ ನೇರವಾಗಿ ಹೇಳ್ಕೊಡ್ತಕ್ಕಂಥ ಒಂದು ಸಂದರ್ಭ. ಹಾಗಾಗಿ ಶಿಕ್ಷಕನ ಕರ್ತವ್ಯಗಳು ಮಗುವಿಗೆ ಪ್ರತ್ಯಕ್ಷ ಸಹಕಾರಕ್ಕೆ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು. ನೋಡಿ, ಪರೋಕ್ಷ ಸಹಕಾರ ಅಂತಂದರೆ ಶಾಲಾ ಆವರಣದಲ್ಲಿ ಆಡಳಿತ ನೋಡ್ಕೊಳ್ಳೋರು. ನೋಡ್ಕೊಳ್ಳಿ ಯಾರ್ಯಾರ್ದಿದೆ ಬರ್ಕೊಳ್ಳಿ ಅಲ್ಲಿ ನೋಡಿ. ಒಂದು ಶಾಲಾ ಆವರಣದಲ್ಲಿ ಆಡಳಿತ ನೋಡ್ಕೊಳ್ತಕ್ಕಂಥವ್ರು ಅಂದರೆ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥವ್ರು ಒಬ್ಬರು, ಮತ್ತು ಮುಖ್ಯ ಶಿಕ್ಷಕರು, ಮತ್ತು ಬಿಸಿ ಊಟ ಮಾಡುವ ಮಹಿಳೆಯರು, ಶಾಲೆಯನ್ನು ಸ್ವಚ್ಛತೆಗೊಳಿಸುವ ಸಿಬ್ಬಂದಿಗಳು, ಮಕ್ಕಳಿಗೆ ಕುಡಿಯಲು ನೀರು ತರುವಂಥ ತಾಯಂದಿರು ಮಕ್ಕಳ ಕಲಿಕೆಯಲ್ಲಿ ಪರೋಕ್ಷವಾಗಿ ಸಹಕರಿಸ್ತಾರೆ. ನೋಡಿ, ಇವರು ನೇರವಾಗಿ ಸಹಕರಿಸಲ್ಲ. ಯಾರೋ ಬಿಸಿ ಊಟ ಬಡಿಸ್ತಕ್ಕಂಥವ್ರು ಮಗುವಿಗೆ ನೇರವಾಗಿ ಸಹಕಾರ ಇಲ್ಲದೆ ಇರ್ಬೋದು. ಮತ್ತು ಶಾಲೆಯಲ್ಲಿ ಸ್ವಚ್ಛಗೊಳಿಸ್ಬೋದು, ಕಸ ಗುಡಿಸ್ತಕ್ಕಂಥವ್ರು ಅವರು ನೇರವಾಗಿ ಸಹಕಾರ ಇಲ್ಲದೆ ಇರ್ಬೋದು. ಅಥವಾ ಮುಖ್ಯ ಶಿಕ್ಷಕರು ನೇರವಾಗಿ ಅವರು ಪಾಠ ಮಾಡಿ ಸಹಕಾರ ಇಲ್ಲದೆ ಇರ್ಬೋದು. ಅದು ಇವರು ಪರೋಕ್ಷ ಸಹಕಾರ ಅಂದರೆ ಒಂದು ವ್ಯವಸ್ಥೆಯನ್ನು ಸ್ವಚ್ಛಗೊಳಿಸಿದಾಗ ಮಕ್ಕಳಿಗೆ ಆರೋಗ್ಯ ಇರುತ್ತೆ. ಕುಡಿಯೋ ನೀರನ್ನ ತಂದು ಕೊಡೋದ್ರಿಂದ ಅವ್ರಿಗೆ ಸಹಕಾರ ಆಗ್ತದೆ. ಬಿಸಿ ಊಟ ಅವ್ರಿಗೆ ಸಹಕಾರ ಆಗ್ತದೆ. ಈ ಥರ ಪರೋಕ್ಷ ಸಹಕಾರ ಅಂಥೇಳಿ ನಾವು ಕರಿತೇವೆ. ನೋಡಿ, ಆ ಮುಖ್ಯ ಶಿಕ್ಷಕರಾದಂಥವರು ಮಕ್ಕಳಿಗೆ ಕಲಿಕೆಯಲ್ಲಿ ಪರೋಕ್ಷವಾಗಿ ಭಾಗವಹಿಸ್ತಾರೆ. ಅವರು ನೇರವಾಗಿ ಭಾಗವಹಿಸ್ತಿದ್ರು, ಪರೋಕ್ಷವಾಗಿ ಅವರ ಕಲಿಕೆಯಲ್ಲಿ ತಮ್ಮ ಪಾಲನ್ನು ಇಟ್ಟಿರ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. 4ನೇದು ಮಕ್ಕಳ ಸಹಜೀವನ. ಈಗ 3 ಆಯಿತು, 4ನೇದು ಸಹಜೀವನ. ಹೊಂದಾಣಿಕೆಯಲ್ಲಿ ಅನ್ನೋ ಒಂದು ಪದ ಬಂತಲ್ವಾ, ಅದೇ ರೀತಿ ಸಹಜೀವನ, ಒಬ್ರಿಗೊಬ್ಬರು ಸಹಜೀವನವನ್ನು ಮಾಡ್ತಕ್ಕಂಥದ್ದು. ನೋಡೋದೇನು ಸಹಜೀವನ ಅಂದರೆ ಮಾನವ ಸಮಾಜದ ಉಳಿವಿಗೆ ಬೆಳವಣಿಗೆಗೆ ಅತ್ಯಂತ ಮುಖ್ಯವಾದಂಥ ಅಂಶ. ನೋಡಿ, ಸಹಜೀವನ ನಮ್ಮ ಸಂವಿಧಾನದ ಆಶಯ. ಯಾಕಂದರೆ ನಮ್ಮ ಸಂವಿಧಾನದಲ್ಲಿ ಸರ್ವಧರ್ಮ ಸಮಾನತೆಯನ್ನು ಕೊಟ್ಟಿದೆ. ಎಲ್ಲ ಧರ್ಮಕ್ಕೂ ಸಮಾನತೆ ಇದೆ. ಅದಕ್ಕೆ ಸರ್ವಧರ್ಮ ಸಮಾಜವಾದಿ ನಮ್ಮ ಸಂವಿಧಾನ ಸಮಾಜವಾದಿ ಸಂವಿಧಾನ ಅಂತ ಹೇಳ್ತೀವಿ. ಯಾವುದೇ ಒಂದು ಜಾತಿಗೂ ಇಲ್ಲಿ ಅಧಿಕವಾದಂಥ ಹಕ್ಕನ್ನು ನೀಡಿಲ್ಲ, ಎಲ್ಲರೂ ಸಮಾನರು. ಅದೇ ರೀತಿ ಪ್ರಜಾಸತ್ತಾತ್ಮಕ ಆಶಯಗಳನ್ನು ಹೊಂದಿದೆ. ನಮ್ಮ ಸಂವಿಧಾನದಲ್ಲೇ ಈ ಸಹಜೀವನ ಅಂತಕ್ಕಂಥ ಒಂದು ಅಂಶವನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಎಲ್ಲರೂ ಸಮಾನ ಅವಕಾಶದಿಂದ ಸ್ವಾತಂತ್ರ್ಯ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯಗಳಿಂದ ಒಟ್ಟಿಗೆ ಬದುಕಬೇಕಾಗ್ತದೆ. ನೋಡಿ, ಎಲ್ಲರೂ ಒಟ್ಟಿಗೆ ಒಂದುಗೂಡಿ ಊಟವನ್ನು ಮಾಡ್ತಕ್ಕಂಥದ್ದು, ಒಂದುಗೂಡಿ ಡಿಸ್ಕಸ್ ಮಾಡ್ತಕ್ಕಂಥದ್ದು, ಈ ಒಂದು ಉದಾಹರಣೆಗಳನ್ನು ನೀವು ಸಹಜೀವನದಲ್ಲಿ ನೀವು ತಗೊಳ್ಬೋದು. ಇಲ್ಲಿ ಯಾವುದೇ ಧರ್ಮ ಅಥವಾ ಯಾವುದೇ ವ್ಯಕ್ತಿತ್ವದ ಉದಾಹರಣೆಗಳಿಲ್ಲ. ಪ್ರತಿಯೊಬ್ಬರೂ ಒಂದೇ ಅಂತಕ್ಕಂಥ ಒಂದು ಭಾವನೆ ಅಲ್ವಾ. ಶಾಲೆಯಲ್ಲಿ ನಡೀತಕ್ಕಂಥ ಯಾವುದೋ ಒಂದು ಸಂದರ್ಭ, ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಒಟ್ಟಿಗೆ ಕೂಡಿ ಕೆಲಸ ಮಾಡ್ತಾರೆ, ಒಟ್ಟಿಗೆ ಕೂಡಿ ಊಟ ಮಾಡ್ತಾರೆ, ಒಟ್ಟಿಗೆ ಕೂಡಿ ಮಕ್ಕಳ ಅಭಿವೃದ್ಧಿಗೆ ಸಹಕರಿಸ್ತಾರೆ. ಇದು ಸಹಜೀವನಕ್ಕೆ ಉದಾಹರಣೆ. ಇಂಥ ಉದಾಹರಣೆಗಳು ನಿಮ್ಮ ಸಮಾಜದ ನಿಮ್ಮ ಹಿಂದೆ ಮುಂದೆ ಬೇಕಾದಷ್ಟು ನಡೆದಿರ್ತದೆ ಮಕ್ಕಳ. ಇದಕ್ಕೆ ಉದಾಹರಣೆಗಳಾಗಿ ನೀವು ಇದನ್ನು ಇಟ್ಕೋಬೋದು. ನೋಡಿ, ಸಂವಿಧಾನದ ಕಲಂ 14 ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಈಗಾಗಲೇ ಹೇಳಿದೆ ಸಮಾನತೆಯ ಹಕ್ಕು ನಮಗಿದೆ ಅಂತೇಳಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಸಂವಿಧಾನದ 14ನೇ ಕಲಮಲ್ಲಿ ಹೇಳಿದೆ ಎಲ್ಲರೂ ಸಮಾನರು ಅಂತೇಳಿ. ನೋಡಿ, ಜಾತಿ, ಧರ್ಮ, ಜನಾಂಗ, ಲಿಂಗ, ಪ್ರದೇಶ. ನೋಡಿ, ಅಂದರೆ ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು. ಅಂದರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಯಾವುದೇ ಪಾರಸಿಕ, ಯಾವುದೇ ಜಾತಿ ಧರ್ಮ ಇರ್ಬೋದು. ಅಥವಾ ಜನಾಂಗ, ಯಾವ್ಯಾವ ಜನಾಂಗನ ಇರ್ಬೋದು. ಅಥವಾ ಈ ರೀತಿ ಲಿಂಗ, ಹೆಣ್ಣು ಗಂಡು ಲಿಂಗ ಭೇದ ಇರ್ಬೋದು. ಅಥವಾ ಪ್ರದೇಶ, ಬೇರೆ ಬೇರೆ ಜಾಗದಲ್ಲಿರ್ತಕ್ಕಂಥ ಜನರಿರ್ಬೋದು. ಎಲ್ರಿಗೂ ಒಂದೇ ಸಮಾನತೆ. ಯಾಕೆಂದರೆ ನಾವೆಲ್ಲ ಭಾರತೀಯರು ಅಂತಕ್ಕಂಥ ಒಂದು ಭಾವನೆ. ನೋಡಿ, ಸಾಮಾಜಿಕ ಆರ್ಥಿಕ ಅಸಮಾನತೆಗಳಿಂದ ಯಾರನ್ನು ಕಾಣಬಾರ್ದು. ಸಾಮಾಜಿಕವಾಗಿ ಆರ್ಥಿಕ ಅಸಮಾನತೆಗಳಿಂದ ಯಾರನ್ನೂ ಕಾಣಬಾರ್ದು. ಅಂದರೆ ಎಲ್ಲರೂ ಒಂದೇ ಸಮಾನವಾಗಿ ಕಾಣಬೇಕು ಅಂತಕ್ಕಂಥದ್ದು. ನೋಡಿ, ವಿವಿಧತೆಯಲ್ಲಿ ಏಕತೆ ಸಾಧಿಸೋದಕ್ಕೆ ಸಹಬಾಳ್ವೆ ಅನ್ನೋದು ಬೇಕು. ನೋಡಿ, ಇಲ್ಲಿ ಮಕ್ಕಳ ಅದಕ್ಕೆ ಉದಾಹರಣೆ ವಿವಿಧತೆಯಲ್ಲಿ ಏಕತೆ. ಎಲ್ಲ ಧರ್ಮದ ಮಕ್ಕಳಿದ್ದಾರೆ, ಇಲ್ಲಿ ಎಲ್ಲ ಜಾತಿಯ ಮಕ್ಕಳಿದ್ದಾರೆ. ಆದರೆ ಶಾಲಾ ಆವರಣದಲ್ಲಿ ತಾವೆಲ್ಲರೂ ಒಂದೇ ಎಂಬ ರೀತಿಯಲ್ಲಿ ಪ್ರಾರ್ಥನೆಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ. ಪ್ರತಿನಿತ್ಯ ಶಾಲೆಗೆ ಬಂದಂಥ ಮಕ್ಕಳು ತಾವೆಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ಶಾಲೆಯಲ್ಲಿ ಪ್ರಾರ್ಥನೆಗಳಲ್ಲಿ ಭಾಗವಹಿಸ್ತಾರೆ, ಕಲಿಕೆಯಲ್ಲಿ ಭಾಗವಹಿಸ್ತಾರೆ. ಶಾಲೆಯ ಪ್ರತಿಯೊಂದು
ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾರೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ನೀವು ಪ್ರತಿಯೊಂದು ಸಂದರ್ಭದಲ್ಲೂ ಈ ವಿವಿಧತೆಯಲ್ಲಿ ಏಕತೆ ಅನ್ನೋದನ್ನು ನೀವು ಬಳಸ್ಕೊಳ್ಬೇಕಾಗ್ತದೆ. ಎಲ್ಲಿಯೂ ಯಾವುದೇ ಧರ್ಮ ಅಥವಾ ಜಾತಿ ಭೇದ ಭಾವನ ಮಾಡೋದು ಕಾನೂನಿಗೆ ಅಪರಾಧವಾಗ್ತಿರ್ತದೆ. ನೋಡಿ, 5ನೇದು ಸ್ಪರ್ಧೆ. ಈಗ 4 ಆಯಿತು, 5ನೇದು ಸ್ಪರ್ಧೆ. ಆ ಸ್ಪರ್ಧೆಯ ಮೂಲಕನೇ ಮನುಷ್ಯನ ಜೀವನದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಹೋಗ್ತದೆ. ಸ್ಪರ್ಧೆ ಅಂದಾಗ ನೀವು ಆಟೋಟಗಳು ತೊಗೊಳ್ಬೋದು, ಅಥವಾ ಗಾಯನಗಳು ತೊಗೊಳ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಲಿ ಅಥವಾ ಆರ್ಥಿಕವಾಗಿ ಆಗಲಿ ಸ್ಪರ್ಧೆ ಅನ್ನೋದು ಇರೋದ್ರಿಂದಲೇ ಮನುಷ್ಯ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ. ಸ್ಪರ್ಧೆ ಇಲ್ಲದೇ ಇದ್ದರೆ ಮನುಷ್ಯನ ಅಭಿವೃದ್ಧಿ ಅಸಾಧ್ಯವಾಗ್ತದೆ. ಹಾಗಾಗಿ ಸ್ಪರ್ಧೆ ಅಂತಕ್ಕಂಥದ್ದು ಮಾನವ ಜೀವಿಯ ವಿಕಾಸದ ಹಾದಿಯಲ್ಲೇ ಪ್ರಾರಂಭವಾಗ್ತದೆ. ಪ್ರಾರಂಭದಿಂದಲೇ ಇದು ಶುರುವಾಗಿದೆ ಸ್ಪರ್ಧೆ ಅಂತಕ್ಕಂಥದ್ದು. ಅವನು ಅಲೆಮಾರಿ ಜೀವನವನ್ನು ಮಾಡ್ತಾ ಇದ್ದಂಥ ಸಂದರ್ಭದಿಂದಲೇ ಅದು ಪ್ರಾರಂಭ ಆಗ್ತದೆ ಸ್ಪರ್ಧೆ ಅಂತಕ್ಕಂಥದ್ದು. ನೋಡಿ, ಡಾರ್ವಿನ್ನನ ವಿಕಾಸವಾದದ ಪ್ರಕಾರ, ಅವರು ಡಾರ್ವಿನ್ ಅಂತಕ್ಕಂಥ ವಿಜ್ಞಾನಿ ವಿಕಾಸವಾದದ ತತ್ವಗಳನ್ನು ಕೊಡ್ತಾನೆ. ಅವನ ಪ್ರಕಾರ ಜೀವ ವಿಕಾಸವು ಸಂಘರ್ಷ ಮತ್ತು ಸ್ಪರ್ಧೆಯ ನೆಲೆಯಲ್ಲಿ ನಡೆಯುತ್ತಿರುತ್ತದೆ. ಹೀಗೆ ನಡೆಯುವಾಗ ಸ್ಪರ್ಧೆಯು ಹೆಚ್ಚಾದಂತೆ ಪ್ರಬಲವಾಗಿರುವುದು ಉಳಿದುಕೊಳ್ಳುತ್ತದೆ, ದುರ್ಬಲವಾಗಿರುವುದು ಅಳಿದುಕೊಳ್ಳುತ್ತದೆ. ಅಂದರೆ ಗೆದ್ದವರು ಮುಂದೆ ಬರ್ತಾರೆ, ಸೋತವರು ಹಿಂದೆ ಹೋಗ್ತಾರೆ ಅಂತ ನಾವು ಹೇಳ್ತೀವಲ್ಲ. ಹಾಗಾಗಿ ಮನುಷ್ಯನ ಜೀವನದಲ್ಲಿ ಯಾವ್ಯಾವುದು ಯಶಸ್ವಿಯನ್ನು ಹೊಂದಿದ್ವೋ ಅವು ಮುಂದುವರ್ಕೊಂಡು ಹೋಗ್ತವೆ. ಯಶಸ್ವಿ ಆಗದೆ ಇರತಕ್ಕಂಥದ್ದು ದುರ್ಬಲವಾಗ್ತದೆ, ಅದು ಅಳಿದು ಹೋಗ್ತದೆ. ಈಗ ಉದಾಹರಣೆಗೆ ನಾನು ಮೊಬೈಲ್ದೇ ಉದಾಹರಣೆ ಕೊಟ್ಟೆ ಅಲ್ವಾ. ಟಾಕ್ ಇತ್ತು ಮೊದಲು, ಅಂಥ ಮೊಬೈಲ್ ಇದ್ದದ್ದು ಈಗ ಆ್ಯಂಡ್ರಾಯ್ಡ್ ಮೊಬೈಲ್ ನಾವು ಬಳಸ್ತೀವಿ. ಯಾರಾದ್ರೂ ಕೀಪ್ಯಾಡ್ ಮೊಬೈಲ್ ತೊಗೊಳಕ್ಕೆ ಹೋಗ್ತೀವಿ, ಈಗ ಯಾರು ತೊಗೊಳಕ್ಕೆ, ಯಾಕಂದರೆ ಅದು ದುರ್ಬಲವಾಯಿತು. ಮುಂದುವರಿತಾ ಯಾವುದು ನಮಗೆ ಯಶಸ್ವಿ ಅನಿಸುತ್ತೋ ಅದನ್ನು ನಾವು ಬಳಸ್ತಾ ಹೋಗ್ತೀವಿ. ಯಾವುದು ನಮಗೆ ಯಶಸ್ವಿ ಆಗಲಿಲ್ಲ ಅಂಥದ್ದು ಹಳೇದಾಗುತ್ತೋ ಅದನ್ನು ನಾವು ಬಿಡ್ತಾ ಹೋಗ್ತೀವಿ. ಅದನ್ನು ಹೇಳ್ತಾರೆ ಡಾರ್ವಿನ್ ಅವರು, ಜೀವ ವಿಕಾಸದಲ್ಲಿ ಸ್ಪರ್ಧೆಯು ಹೆಚ್ಚಾದಂತೆ ಪ್ರಬಲವಾಗಿರೋದು ಉಳ್ಕೊಳ್ತದೆ, ದುರ್ಬಲವಾಗಿದ್ದು ಹಳಿದು ಹೋಗ್ತದೆ. ನೋಡಿ, ಸ್ಪರ್ಧೆಯ ಒಂದು ಉದಾಹರಣೆ, ರಾಜ್ಯ ಮಟ್ಟದ ಯುವ ಸಂಸತ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಒಂದು ಸ್ಪರ್ಧೆ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಯಾವುದೇ ಮಗು ಸ್ಪರ್ಧಾತ್ಮಕವಾಗಿ ಜೀವನದಲ್ಲಿ ನಾವು ಬದುಕಬೇಕಾಗ್ತದೆ. ಸ್ಪರ್ಧೆ ಅನ್ನೋದಿದ್ದರೆ ನಾವು ಮುಂದುವರಿಯೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ನೋಡಿ, ಗೆಲುವು ಮಕ್ಕಳ ಮುಂದಿನ ಯಶಸ್ಸಿಗೆ ಕಾರಣವಾಗ್ತದೆ. ಸ್ಪರ್ಧೆಯ ವಿಚಾರದಲ್ಲಿ ನಾವು ಹೇಳಿದರೆ ಪ್ರಾಣಿ, ಪಕ್ಷಿ, ಕ್ರಿಮಿಕೀಟಗಳು ಸಹ ಆಹಾರ ಪಡೆಯಲು ಸ್ಪರ್ಧೆಯನ್ನು ಮಾಡ್ತವೆ. ಚಿತ್ರ ನೋಡಿ, ಇರುವೆಗಳು ತನ್ನ ಆಹಾರಕ್ಕೋಸ್ಕರ ಒಂದಕ್ಕೊಂದು ಸ್ಪರ್ಧೆ ಮಾಡಿ ತನ್ನ ಆಹಾರವನ್ನು, ಹೊಟ್ಟೆಯನ್ನು ತುಂಬಿಕೊಳ್ತವೆ ಇರುವೆಗಳು. ಅದೇ ರೀತಿ ಪ್ರಾಣಿಗಳು ನೋಡಿ, ಪ್ರಾಣಿ ತನ್ನ ಆಹಾರಕ್ಕೋಸ್ಕರ ಬೇಟೆಯನ್ನಾಡಿ ದುರ್ಬಲವಾದಂಥ ಪ್ರಾಣಿಯನ್ನು ತಾನು ತಿಂದು ಭಕ್ಷಿಸ್ತದೆ. ನೋಡಿ, ಇಲ್ಲಿ ಹುಲಿಯೊಂದು ಶಕ್ತಿಶಾಲಿಯಾದಂಥ ಕಾಡು ಕೋಣವನ್ನು ಹಿಡಿದು ತಿಂತಾ ಇರ್ತಕ್ಕಂಥದ್ದು. ಅಂದರೆ ಈ ಸ್ಪರ್ಧೆಯಲ್ಲಿ ಹುಲಿ ಜಯಿಸುತ್ತೆ, ಕಾಡು ಕೋಣ ಸೋಲುತ್ತೆ. ಆಹಾರವಾಗಿ ಹುಲಿಗೆ ಪ್ರಾಣವನ್ನು ಬಿಡಬೇಕಾಗ್ತದೆ ಕೋಣ. ನೋಡಿ, ಇದೆಲ್ಲ ಸ್ಪರ್ಧೆಯ ಮೂಲಕವೇ ಜೀವನ ಅಂತಕ್ಕಂಥದ್ದು. ನೋಡಿ, ಪಕ್ಷಿಗಳು ಸಹ ತಮ್ಮ ಆಹಾರಕ್ಕೋಸ್ಕರ ಮತ್ತೊಂದು ಪ್ರಾಣಿಯನ್ನು ಅಥವಾ ಮತ್ತೊಂದು ಜೀವಿಯನ್ನು ಹಿಡಿದು ತಿಂತಕ್ಕಂಥ ಒಂದಿದು. ಇವೆಲ್ಲ ಸ್ಪರ್ಧೆಗಳಿಗೆ ಉದಾಹರಣೆ. ನೋಡಿ, ಹಾವು ನೋಡಿ ಕಪ್ಪೆಯನ್ನು ಹಿಡಿದು ತಿಂತಾ ಇದೆ, ಗರುಡ ಹಲ್ಲಿಯನ್ನು ತಿಂತಾ ಇದೆ. ಅದೇ ರೀತಿ ನರಿ ಇನ್ನೊಂದು ಬೆಕ್ಕು ಪ್ರಾಣಿಯನ್ನು ಹಿಡ್ಕೊಂಡು ತಿಂತಾ ಇರ್ತಕ್ಕಂಥದ್ದು. ಈ ಥರ ಇವೆಲ್ಲ ಸ್ಪರ್ಧೆ ಇರೋದ್ರಿಂದಲೇ ಈ ಒಂದು ಜೀವನ ನಡೀತಾ ಹೋಗ್ತದೆ, ಬದಲಾವಣೆಗಳು ಆಗ್ತಾ ಹೋಗ್ತಾ ಇದೆ ಅಂತಕ್ಕಂಥದ್ದು. ನೋಡಿ, ಇಂಥ ಸ್ಪರ್ಧೆಗಳು ಮಾನವನ ಸಮಾಜದಲ್ಲಿಯೂ ಇದೆ ಅಂತೇಳಿ. ಇದರ ಪ್ರಾಣಿಗಳ ಉದಾಹರಣೆ ನಾನು ಕೊಟ್ಟಿದ್ದೀನಿ. ಇಂಥ ಸ್ಪರ್ಧೆಗಳು ಮಾನವ ಸಮಾಜದಲ್ಲಿಯೂ ಇದೆ. ಪ್ರತಿನಿತ್ಯ ನಾವು ಸ್ಪರ್ಧೆಗಳನ್ನು ನೋಡ್ತೀವಿ. ಎಲ್ಲ ವಿಚಾರದಲ್ಲೂ ಸ್ಪರ್ಧೆಗಳೇ. ಓದುವ ವಿಚಾರದಲ್ಲಾಗಿರ್ಬೋದು, ಕೆಲಸದ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ತಾನು ಮುಂದು ಅಂತಕ್ಕಂಥ ಸ್ಪರ್ಧೆಗಳು. ಯಾರು ಅದರಲ್ಲಿ ಯಶಸ್ವಿಯನ್ನು ಸಾಧಿಸ್ತಾರೋ ಅವರು ಮುಂದುವರಿತದೆ. ಯಾರು ಗೆಲುವನ್ನು ಸಾಧಿಸೋದಿಲ್ವೋ ಮತ್ತೆ ಪ್ರಯತ್ನ ಮಾಡಬೇಕಾಗ್ತದೆ. ಪ್ರಯತ್ನ ಮಾಡಿ ಯಶಸ್ವಿಯನ್ನು ಗಳಿಸಬೇಕಾಗ್ತದೆ. ಹಾಗಾಗಿ ಸ್ಪರ್ಧೆ ಅಂತಕ್ಕಂಥದ್ದು ಮಾನವ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ನೋಡಿ, ಸಹಜ ಸ್ಪರ್ಧೆಗೆ ಯಾವುದೇ ಗುಂಪುಗಾರಿಕೆಯ ಪಕ್ಷಪಾತ ಇರುವುದಿಲ್ಲ. ಇಲ್ಲಿ ಸ್ಪರ್ಧೆ ಅಂತಕ್ಕಂಥದ್ದು ನಾವು ಹೇಳ್ತೀವಿ ಮಾನವೀಯವಾಗಿ ನಡಿಬೇಕು ಅಂತೇಳಿ. ಅದೇ ಸ್ವಾರ್ಥಕ್ಕಾಗಿ ನಡೆದಾಗ ಅದೇನಾಗ್ತದೆ, ಇನ್ನೊಬ್ಬರ ಜೀವನದ ಮೇಲೆ ಅದು ದುಷ್ಪರಿಣಾಮವನ್ನು ಬೀರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇಂತಹ ಸಂದರ್ಭಗಳು ಹೆಚ್ಚಾಗ್ತಾ ಇದೆ. ಅಂದರೆ ತಾನು ಗೆಲ್ಲೋದಕ್ಕೋಸ್ಕರ ಬೇರೆಯವ್ರನ್ನ ತುಳಿತಕ್ಕಂಥ ಒಂದು ಸಂದರ್ಭಗಳು, ಅಮಾನವೀಯವಾಗಿ ನಡ್ಕೊಳ್ತಕ್ಕಂಥ ಒಂದು ಸಂದರ್ಭಗಳು ಹೆಚ್ಚಾಗಿದೆ. ಇದು ಒಳ್ಳೆಯದಲ್ಲ ಅಂತಕ್ಕಂಥದ್ದು. ನೋಡಿ, ಆಹಾರ ಪಡೆಯೋದಕ್ಕೆ ಮನುಷ್ಯರ ಪ್ರಯತ್ನಗಳು. ಹಿಂದೆ ನೋಡಿ, ಮನುಷ್ಯ ಬೇಟೆ ಆಡಿ ತನ್ನ ಆಹಾರವನ್ನು ಪಡ್ಕೊಳ್ತಾ ಇದ್ದ. ಅವನಿಗೆ ಯಾವುದೇ ರೀತಿಯ
ಒಂದು ಆಧುನಿಕ ವ್ಯವಸ್ಥೆಗಳು ಇರಲಿಲ್ಲ ಅಂತಕ್ಕಂಥದ್ದು. ಅನಂತರದ ಜೀವನದಲ್ಲಿ ನೋಡಿ ಅವನು ವ್ಯವಸಾಯವನ್ನು ಮಾಡಿ ಬೆಳೆಗಳ ಮೂಲಕ ಆಹಾರವನ್ನು ಪಡೆಯೋದನ್ನು ಕಲ್ತ್ಕೊಳ್ತಾನೆ. ಹಾಗೆ ಬೇಟೆ ಆಡೋದು ನೋಡಿ, ಹಿಂದೆ ಬೇಟೆ ಆಡ್ತಾ ಇದ್ದ ಪದ್ಧತಿನೇ ಬೇರೆ, ಹೀಗೆ ಬೇಟೆ ಆಡೋಕ್ಕಂಥ ಪದ್ಧತಿನೇ ಬೇರೆ, ಅನೇಕ ಬದಲಾವಣೆಗಳನ್ನು ಹೊಂದ್ಕೊಂಡಿದ್ದಾನೆ. ಅದೇ ರೀತಿ ನೋಡಿ, ಹಿಂದೆ ವ್ಯವಸಾಯ ಮಾಡ್ತಾ ಇದ್ದಂಥ ಪದ್ಧತಿನೇ ಬೇರೆ, ಹೀಗೆ ವ್ಯವಸಾಯ ಮಾಡ್ತಾ ಇದ್ದ ಪದ್ಧತಿನೇ ಬೇರೆ. ಅತ್ಯಾಧುನಿಕವಾದಂಥ ಯಂತ್ರೋಪಕರಣ ಬಳಸಿ ತಾಂತ್ರಿಕತೆಯನ್ನು ಹೆಚ್ಚಿಸ್ಕೊಂಡು ವೈಜ್ಞಾನಿಕ ಬೇಸಾಯವನ್ನು ಮಾಡ್ತಾ ಇದ್ದಾನೆ ಇತ್ತೀಚಿನ ದಿನಗಳಲ್ಲಿ. ನೋಡಿ, ಮಾನವರ ಪ್ರಯತ್ನಗಳು ಸಮಾಜದಲ್ಲಿ ಅನೇಕ ಸಂಘರ್ಷಗಳನ್ನು ಉಂಟು ಮಾಡ್ತದೆ. ಅವನ ಪ್ರಯತ್ನಗಳೇ ಸಂಘರ್ಷಕ್ಕೆ ಕಾರಣ ಅಂತ. ಒಬ್ರಿಗೊಬ್ರು ಪ್ರಯತ್ನಗಳು ಮಾಡೋದ್ರಿಂದ ಪೈಪೋಟಿಗಳು ಹೆಚ್ಚಾಗೋದಕ್ಕೆ ಕಾರಣವಾಗ್ತದೆ. ಇದರಲ್ಲಿ ನಿಯಮರಹಿತ ಮತ್ತು ನಿಯಮ ಸಹಿತ ಸ್ಪರ್ಧೆಗಳು ಸಮಾಜದಲ್ಲಿ ಅನೇಕ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಪರಿಣಾಮಗಳು ಅಂದರೆ ದುಷ್ಪರಿಣಾಮಗಳನ್ನು ಉಂಟು ಮಾಡ್ತವೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಚಟುವಟಿಕೆ ಮಕ್ಕಳ, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ. 4 ಪದಗಳನ್ನು ಕೊಟ್ಟಿದ್ದೀನಿ. ಅದರಲ್ಲಿ ಈಗಾಗಲೇ ಪಾಠಗಳಲ್ಲಿ ಬಂದಿರತಕ್ಕಂಥ ಪದಗಳೇ ಅದಾಗಿರ್ತದೆ. ನೀವು ಬರೆದಿಟ್ಕೊಂಡಿದ್ರೆ ನಿಮಗೆ ಅನುಕೂಲ ಆಗ್ತದೆ. ನೋಡಿ, ಅದರಲ್ಲಿ ಒಂದನೇದು ಪಾರ್ಕ್, ಬರ್ಗೇಸ್, ಅಶೋಕ ಮತ್ತು ಮೇಘೈವರ್ ಅಂತಕ್ಕಂಥದ್ದು. ಇದರಲ್ಲಿ ಯಾವುದೋ ಒಂದು ಪದ ಆ ಗುಂಪಿಗೆ ಸೇರ್ತಾ ಇಲ್ಲ. 3 ಪದಗಳು ಒಂದು ಗುಂಪಿನಲ್ಲಿದೆ, ಯಾವುದೋ ಒಂದು ಪದ ಆ ಗುಂಪಿಗೆ ಸೇರ್ತಾ ಇಲ್ಲ. ಅದನ್ನು ನೀವು ತೆಗೆದಿಟ್ಟು ಪಕ್ಕದಲ್ಲಿ ಬರ್ಕೊಳ್ಳಿ ಮಕ್ಕಳ. ಬರ್ಕೊಳ್ತಾ ಇದ್ದೀರಾ? ಬರ್ಕೊಳ್ಳಿ ಮಕ್ಕಳ ಇದನ್ನ. ನೋಡಿ, ಎರಡನೇದು ಸಹಕಾರ, ಪ್ರತ್ಯಕ್ಷ, ಸಂಘರ್ಷ ಮತ್ತು ಸ್ಪರ್ಧೆ ಅಂತಕ್ಕಂಥದ್ದು. ಇದರಲ್ಲಿ ಯಾವುದೋ ಒಂದು ನೇರವಾಗಿ ಆ ಗುಂಪಿಗೆ ಸೇರೋದಿಲ್ಲ. ಅದು ಯಾವುದು ಅನ್ನೋದನ್ನು ನೀವು ಗುರುತಿಸ್ಕೊಳ್ಳಿ ಮಕ್ಕಳ. ಸರಿಯಾದ ಉತ್ತರ ಅಶೋಕ. ಯಾಕಂದರೆ ಇನ್ನು 3 ಜನ ಪಾರ್ಕ್, ಬರ್ಗೇಸ್, ಮೇಕವರ್ ಅಂತಕ್ಕಂಥವು ಸಮಾಜಶಾಸ್ತ್ರಜ್ಞರಾದರು. ಅಶೋಕ ಅಂತಕ್ಕಂಥವನು ಚಕ್ರವರ್ತಿ ಅಲ್ವ ಮಕ್ಕಳ. ಹಾಗಾಗಿ ಅಶೋಕ ಅನ್ನೋದು ಅದು ಗುಂಪಿಗೆ ಸೇರದೇ ಇರತಕ್ಕಂಥ ಒಂದು ಪದವಾಯಿತು ಅಂತಕ್ಕಂಥದ್ದು. ಅದೇ ರೀತಿ ಎರಡನೇದು ಪ್ರತ್ಯಕ್ಷ. ನೋಡಿ, ಸಹಕಾರ ಅನ್ನೋದ್ರಲ್ಲಿ ಒಂದು ಭಾಗ ಇದೆ ಅಷ್ಟೇ. ಆದರೆ ಸಹಕಾರ, ಸಂಘರ್ಷ, ಸ್ಪರ್ಧೆ ಅಂತಕ್ಕಂಥದ್ದು ಸಮಾಜದ ಪ್ರಕ್ರಿಯೆಗಳು. ಆ ಪ್ರತ್ಯಕ್ಷ ಅನ್ನೋದು ಸಹಕಾರದಲ್ಲಿ ಒಂದು ಭಾಗ. ಹಾಗಾಗಿ ಪ್ರತ್ಯಕ್ಷ ಅನ್ನೋದು ಆ ಗುಂಪಿಗೆ ಸೇರದೇ ಇರತಕ್ಕಂಥ ಒಂದು ಪದ. ನೋಡಿ, ಇದುವರೆಗೂ ನೀವು ಸಮಾಜಶಾಸ್ತ್ರದ 3ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಸಾಮಾಜಿಕ ಬದಲಾವಣೆಗಳಲ್ಲಿ ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ ಮಕ್ಕಳ. ಏನೇನು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ನೋಡಿ. ಒಂದು ಏನು, ಸಾಮಾಜಿಕ ಬದಲಾವಣೆಯ ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಾ. ಹಾಗೆ ಸಂಘರ್ಷ, ಅದೇ ರೀತಿ ಹೊಂದಾಣಿಕೆ, ಮಾನವ ಜೀವನದಲ್ಲಿ ಹೊಂದಾಣಿಕೆ ಅನ್ನೋದು ಇರಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಅದೇ ರೀತಿ ಸಹಕಾರ ಮನೋಭಾವನದಿಂದ ಜೀವನ ನಡಿಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಅದೇ ರೀತಿ ಸಹಜೀವನ ಮತ್ತು ಸ್ಪರ್ಧೆ, ಇವುಗಳ ಬಗ್ಗೆ ನೀವು ಈ ದಿನದ ಪಾಠದಲ್ಲಿ ಅಧ್ಯಯನ ಮಾಡಿದ್ದೀರ ಮಕ್ಕಳ. ಇದನ್ನು ಕ್ಲೀನಾಗಿ ಬರ್ಕೊಂಡು ಅಧ್ಯಯನ ಮಾಡಿ ಮುಂದಿನ ಪರೀಕ್ಷೆಗೆ ನಿಮಗೆ ಅನುಕೂಲ ಆಗುತ್ತದೆ. ನೋಡಿ, ನೆಕ್ಸ್ಟ್ ಗೃಹಪಾಠ ಬರೆಯೋಣವೇ. ಗೃಹಪಾಠ ಇದನ್ನು ಬರ್ಕೊಳ್ಳಿ ಎಲ್ಲ ಮಕ್ಕಳ. ಬರ್ಕೊಂಡು ಇದನ್ನು ಆ್ಯಕ್ಟಿವಿಟಿನಲ್ಲಿ ಅಂದರೆ ನಿಮ್ಮ ಹೋಮ್ವರ್ಕ್ ಬುಕ್ನಲ್ಲಿ ಬರ್ಕೋಬೇಕು. ನಿಮ್ಮ ಶಿಕ್ಷಕರಿಗೆ ಇದನ್ನು ತೋರಿಸ್ಬೇಕಾಗ್ತದೆ. ನೋಡಿ, 6 ಪ್ರಶ್ನೆಗಳು ನಿಮ್ಗೆ ಕೊಡ್ತಾ ಇದ್ದೀನಿ. ಸಾಮಾಜಿಕ ಬದಲಾವಣೆ ಎಂದರೇನು? ನಿಧಾನಕ್ಕೆ ಬರ್ಕೊಳ್ಳಿ. ಸಾಮಾಜಿಕ ಬದಲಾವಣೆ ಎಂದರೇನು? ಸಹಕಾರ ಎಂದರೇನು? ಸಹಜೀವನ ಮೂಲ ಅಂಶಗಳು ಯಾವುವು? ಸಾಮಾಜಿಕ ಬದಲಾವಣೆಯ ಲಕ್ಷಣಗಳನ್ನು ತಿಳಿಸಿ. ಸಾಮಾಜಿಕ ಬದಲಾವಣೆಯ ಅಗತ್ಯವೇ? 6ನೇದು ಸ್ಪರ್ಧೆ ದಿನೇ ದಿನೇ ಹೆಚ್ಚಾಗಲು ಕಾರಣಗಳೇನು? ಈ 6 ಪ್ರಶ್ನೆಗಳನ್ನು ಬರ್ಕೊಂಡು ನಿಮ್ಮ ಶಿಕ್ಷಕರಿಗೆ ಇದರ ಉತ್ತರಗಳನ್ನು ತೋರಿಸಿ ವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ. ಒಂದು ಚಟುವಟಿಕೆ ಮಕ್ಕಳ, ಈ ಚಟುವಟಿಕೆ ಬರ್ಕೊಳ್ಳಿ. ಸಾಮಾಜಿಕ ಬದಲಾವಣೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಿ. ಈಗ ಹಲವಾರು ಮಾಹಿತಿಗಳನ್ನು ನಾವು ಕೊಟ್ಟಿದ್ದೀವಿ ಪಾಠದಲ್ಲಿ. ಈ ಪಾಠದಲ್ಲಿ ಕೊಟ್ಟಿಲ್ಲದೆ ಇರತಕ್ಕಂಥ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ಸಂಗ್ರಹ ಮಾಡಿ. ಇದು ಒಂದು ಚಟುವಟಿಕೆ ನಿಮಗೆ. ವಂದನೆಗಳು ಮಕ್ಕಳ. ಇದುವರೆಗೂ ನೀವು ನನ್ನ ತರಗತಿಯನ್ನು ಆಲಿಸಿದ್ದೀರಾ. ಇದರ ಉಪಯೋಗವನ್ನು ಪಡ್ಕೊಳ್ಳಿ. ನನ್ನ ಹೆಸರು ಬಸವಣ್ಣ ಎಸ್ ಅಂತ, ಸಹಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕೆಂಗೇರಿ ಉಪನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ, ವಲಯ 1.